ಹಾಯ್ ಫ್ರೆಂಡ್ಸ್, ನಾನಿವತ್ತು ಚಿಕನ್ ಕಬಾಬ್ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿ ನೀವು 10 ನಿಮಿಷದಲ್ಲಿ ಮಾಡ್ಕೊಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ನೀವು ಈ ತರ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡಿದ್ದೀನಿ, ಜಾಸ್ತಿ ಹಾಕೊಳ್ಳೋದು ಬೇಡ. ಮತ್ತೆ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೋತಾ ಇದ್ದೀನಿ. ನಾನ್ ತಗೊಂಡಿರೋದು 1/4 kg ಚಿಕನ್ ತಗೊಂಡಿದ್ದೀನಿ. ಮತ್ತೆ ರುಚಿ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ. ರುಚಿ ತಕ್ಕಷ್ಟು ಉಪ್ಪನ್ನ ಹಾಕೊಂಡಾದ್ಮೇಲೆ ನಾನು ಅದಕ್ಕೆ ಅಂದ್ರೆ ಕಾರ್ನ್ಫ್ಲೋರ್ ಹಾಕೊಂತ ಇದ್ದೀನಿ. 2 ಸ್ಪೂನ್ ಹಾಕೊಂಡ್ರೆ ಸಾಕು. ನಾನು 1/4 kg ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಹಾಕೊಂಡಿದ್ದೀನಿ, ಜಾಸ್ತಿ ಏನು ಹಾಕಿಲ್ಲ. ಜಾಸ್ತಿ ನೀವು ಈ ತರ ಮಾಡ್ಕೊಳ್ಳಿ. ಒಂದ್ಸಲ ಮಾಡ್ಕೊಂಡು ನೋಡಿ, ತುಂಬಾನೇ ಇಷ್ಟ ಆಗುತ್ತೆ ನಿಮ್ಗೂ. ಮತ್ತೆ ನಾನು ಇಲ್ಲಿ ಕಬಾಬ್ ಪೌಡರ್ನ ಹಾಕೋತಾ ಇದ್ದೀನಿ. ಒಂದು ಮೊಟ್ಟೆನ ನಾನು ತಗೊಂಡು ಹಾಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಅಂದರೆ 1 hour ಎತ್ತಿಟ್ಕೊಂಡ್ರೆ ಚೆನ್ನಾಗಿ ಸಾಫ್ಟಾಗಿ ಸೂಪರಾಗಿ ಜ್ಯೂಸಿಯಾಗಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂಥರ ಮಾಡಿ ನೋಡಿ, ತುಂಬಾ ಈಸಿ, ಪಟಪಟ್ನೆ ಮಾಡ್ಕೊಬೋದು. ನೋಡಿ ಎಷ್ಟು ಕಲರಾಗಿ ಕಾಣಿಸ್ತಾ ಇದೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಅದ್ರ ಮೇಲೆ ಲೆಮನ್ ಹಿಂಡೋಣ. ಸ್ವಲ್ಪ ಜಾಸ್ತಿ ಬೇಡ, ಆದರೆ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಕಹಿ ಬಂದ್ಬಿಡುತ್ತೆ, ಹಾಗಾಗಿ ಸ್ವಲ್ಪ ಹಾಕೊಳ್ಳೋಣ. ಅದಾದ್ಮೇಲೆ ಸ್ವಲ್ಪ ಪುದೀನ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲಾನು ಸ್ವಲ್ಪ ಸ್ವಲ್ಪನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಈ ತರ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಮಿನಿಮಮ್ ಇಲ್ಲ ಅಂದ್ರೂ 1 hour ನಾನು ನೆನೆಸ್ಕೊಂತ ಇದ್ದೀನಿ. ಅದನ್ನ 1 hour ನೆನೆಯಕ್ಕೆ ಇಟ್ಬಿಡೋಣ. ಈ ತರ ಮಾಡಿ ಇಟ್ಕೊಂಡು ನೆನೆಸಕ್ಕೆ ಅದನ್ನ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನೋಡಿ ಎಷ್ಟು ಕಲರ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾನು 1 hour ನೆನೆಸ್ಕೊಂಡಿದ್ದೀನಿ ಅದನ್ನ. ನೋಡಿ ಇವಾಗ ಎಲ್ಲ ಚಿಕನ್ ಎಲ್ಲ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ನೀಟಾಗಿ ಇದೆಯಾ ಅಂತ ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಚೆನ್ನಾಗಿ ಎಣ್ಣೆನ ಕಾಯಿಸ್ಕೊಂಡು ಈಗ ಅದಕ್ಕೆ ನಾನು ಚಿಕನನ್ನು ಹಾಕುತ್ತಾ ಇದ್ದೀನಿ. ನೋಡಿ ಈ ಥರ ಬಿಡಿ ಬಿಡಿಯಾಗಿ ಬಿಟ್ಕೊಳ್ಳಿ, ಆವಾಗ ಚೆನ್ನಾಗಿ ಬರುತ್ತೆ. ಈ ಥರ ಅಂದರೆ ನಾನು ನೋಡಿ ಒಂದೇ ಒಂದು ಚೂರು ಮಸಾಲ ಚಿಕನ್ ಮೇಲಿರೋ ಮಸಾಲ ಹೋಗ್ತಾ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಚಿಕನ್ ಮೇಲೆ ನಾವೇನು ಕಲಿಸಿದ್ವೋ ಅದು ಕರೆಕ್ಟಾಗಿ ನೀಟಾಗಿ ಚಿಕನ್ ಮೇಲೆ ಕೂತಿದೆ, ಒಂದು ಚೂರು ಸಹ ಇದಾಗಿಲ್ಲ. ಈಗಿರಬೇಕು, ಈ ಥರ ಬರಬೇಕು, ಗರಿಗರಿಯಾಗಿ ತುಂಬ ಅಂದರೆ ತುಂಬಾನೇ ಟೇಸ್ಟಿಯಾಗಿ ಸಖತ್ತಾಗಿತ್ತು. ಈ ಥರ ಮಾಡ್ಕೊಳ್ಳಿ, ನಿಮ್ಗೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಿಮಗೆ ಮನೇಲಿ ಯಾರಾದರೂ ನೆಂಟರು ಬಂದಿದ್ದಾರೆ, ಇವಾಗ ಅರ್ಜೆಂಟಾಗಿ ಮಾಡಬೇಕು ಅನ್ನೋರು ಈ ಥರ ಮಾಡಿ ನೀವು ಆದಷ್ಟು ಬೇಗನೆ ಮಾಡ್ಕೊಬೋದು. ಆದರೆ ನೀವು 1 hour ನೆನೆಸೋ ಬದಲು ಅಂದರೆ ಒಂದು ಹಾಫ್ ಅನ್ ಅವರ್ ಬೇಡ, ಒಂದು 10 ನಿಮಿಷ ಇಟ್ಬಿಟ್ಟು ಮಾಡಿದ್ರೂ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಳಗಡೆ ನೋಡಿ ಮೇಲ್ಗಡೆ ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ನೀಟಾಗಿ ಎಷ್ಟು ಚೆನ್ನಾಗಿ ಕೂತಿದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಈ ಥರ ಮಾಡ್ಕೊಂಡು ನೋಡಿ, ತುಂಬ ಇಷ್ಟ ಆಗುತ್ತೆ ನಿಮ್ಗೂ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇಷ್ಟೇನೆ 10 ನಿಮಿಷದಲ್ಲಿ ನಾವು ಆರಾಮಾಗಿ ಮಾಡ್ಕೊಂಡ್ಬಿಡ್ಬೋದು. ಈಸಿ ಅಂದರೆ ತುಂಬ ಈಸಿ. ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಫ್ರೆಶ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟೇನೆ, ತುಂಬಾ ಈಸಿಯಾಗಿ ನಾವು ಮಾಡ್ಕೋಬೋದು. ಓಕೆ.